ಪೋಷಕರೇ ನಿಮ್ಮ ಮಕ್ಕಳು ಸೆಕೆಂಡ್ PUCನ ಮುಗಿಸಿದ್ರ ಇವಾಗ ಮುಂದೇನು ಮಾಡಬೇಕು, ಇವಾಗ ಇರುವಂಥ ಆಪ್ಷನ್ಗಳಲ್ಲಿ ಯಾವ ಕೋರ್ಸ್ ತೊಗೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಕನ್ಫ್ಯೂಷನ್ ನಿಮ್ಮಲ್ಲಿ ಇದೆಯಾ? ಆಗ ಚಿಂತೆ ಬೇಡ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಯಾವ್ದ್ಯಾವುದು ವೃತ್ತಿಪರ ಕೋರ್ಸ್ಗಳು ಇದೆ ಅನ್ನೋದನ್ನು ನಾನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಖಂಡಿತ ಕೊನೆವರೆಗೂ ನೋಡಿ. ಯಾವಾಗಲೂ ಇದು ನಿಮ್ಮ ಗಮನದಲ್ಲಿರಬೇಕು. ಇದು ಮಕ್ಕಳ ಭವಿಷ್ಯ ಸಲಹೆ ಮಾತ್ರ ನಿಮ್ದಾಗಿರಬೇಕು. ಆಯ್ಕೆ ಯಾವಾಗಲೂ ಮಕ್ಕಳದೇ ಆಗಿರಬೇಕು. ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ವೃತ್ತಿಪರ ಕೋರ್ಸ್ಗಳಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಬೇಕು. ಸೈನ್ಸ್ ಸ್ಟೂಡೆಂಟ್ PCMB, PCMC ಅಥವಾ PCMS ಸಬ್ಜೆಕ್ಟ್ಗಳಲ್ಲಿ ಉತ್ತೀರ್ಣ ಆಗಿರ್ತೀವಿ. PCMB ತೊಗೊಂಡು ಉತ್ತೀರ್ಣವಾಗಿರುವಂಥ ವಿದ್ಯಾರ್ಥಿಗಳಿಗೆ 2 ಆಯ್ಕೆ ಇದೆ. ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಟೆಕ್ನಾಲಜಿ ಫೀಲ್ಡ್ಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು. ಟೆಕ್ನಾಲಜಿ ಫೀಲ್ಡ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಮೊದಲನೇ ಆಪ್ಷನ್ ಬಂದುಬಿಟ್ಟು ಇಂಜಿನಿಯರಿಂಗ್. ಅದರಲ್ಲಿ ತುಂಬಾ ಬ್ರಾಂಚಸ್ ಇದೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಅಂತ. ನಿಮ್ಮ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ನೀವು CETಯಲ್ಲಿ ನೀವು ನಿಮ್ಮ ಕಾಲೇಜಸನ್ನು ಆಯ್ಕೆ ಮಾಡ್ಬೋದು. ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಫೀಲ್ಡಲ್ಲಿ ಇನ್ನೂ ಕೆಲವು ವಿಶೇಷವಾದಂತಹ ಬ್ರಾಂಚಸ್ ಇದೆ. ಅದಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್, ಏರೋಸ್ಪೇಸ್. ಈ ವೃತ್ತಿಗಳಲ್ಲಿ ಈ ಕೋರ್ಸ್ಗಳು ಕೆಲವು ಕಾಲೇಜುಗಳಲ್ಲಿ ಮಾತ್ರ ಅವೈಲೇಬಲ್ ಇದೆ. ಆದರೆ ತಜ್ಞರ ಪ್ರಕಾರ ಈ ಕೋರ್ಸ್ಗಳಿಗೆ ಮುಂದೆ ತುಂಬ ಒಳ್ಳೆಯ ಭವಿಷ್ಯ ಇದೆ, ತುಂಬ ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಯಾವ ಕಾಲೇಜಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಅಡ್ಮಿಷನ್ ಮಾಡಿಸೋದು ಉತ್ತಮ. PCMB ಅಂದರೆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಇರುವ ಆಯ್ಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವ್ರಿಗೆ ಇರೋ ಮೊದಲನೇ ಆಯ್ಕೆ, ಅವರು ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತಿದ್ರೆ MBBS, BDS, BMS ಮತ್ತು BHMS ಇವು ಅವರಿಗೆ ಇರುವಂತಹ ಒಂದು ಪ್ರಮುಖ ಆಯ್ಕೆಗಳು. ಈ ಎಲ್ಲ ಕೋರ್ಸ್ಗಳನ್ನು ಅವರು NEET UG ಎಕ್ಸಾಮ್ಸ್ ಥ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಗಳನ್ನ ಪಡಿಬಹುದು. ಇವ್ರಿಗೆ ಇರುವಂತಹ ಇನ್ನೊಂದು ಆಯ್ಕೆ BSc, ಬ್ಯಾಚುಲರ್ ಆಫ್ ಸೈನ್ಸ್. ಇದರಲ್ಲಿ ಅವರು ಮೇಜರ್ ಸಬ್ಜೆಕ್ಟ್ಸ್ ಆಗಿ ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸ್, B.Pharm, BTP, ಫಿಸಿಯೋಥೆರಪಿ ಹೀಗೆ ಹಲವಾರು ಮೇನ್ ಸಬ್ಜೆಕ್ಟ್ಸ್ ಆಗಿ ತಗೊಂಡು ಅದರಲ್ಲಿ ಅವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಲ್ಯಾಬ್ರೇಟರಿಗಳಲ್ಲಿ, ಸೈಂಟಿಫಿಕಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವ್ರಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತೆ. ಈ ಎಲ್ಲ ಪ್ರಮುಖ ಆಯ್ಕೆಗಳನ್ನು ಹೊರತುಪಡಿಸಿ BScಲಿ ನಮ್ಮ ಮಕ್ಕಳಿಗೆ ಇನ್ನೂ ವಿಶೇಷವಾದಂಥ ಆಯ್ಕೆಗಳಿದೆ. ಅದ್ಯಾವುದಂದರೆ ಅಗ್ರಿಕಲ್ಚರ್, BSc ಇನ್ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಆರ್ಟಿಕಲ್ಚರ್, ಜಿಯಾಲಜಿ, ಓಷನೋಗ್ರಫಿ ಅಂದರೆ ಕೃಷಿ, ಅರಣ್ಯ, ತೋಟಗಾರಿಕೆ, ಭೂವಿಜ್ಞಾನ, ಸಮುದ್ರಶಾಸ್ತ್ರ ಹೀಗೆ ಇನ್ನೂ ಹಲವಾರು ಅವರಿಗೆ ಅವಕಾಶಗಳಿದೆ, ಆಯ್ಕೆಗಳಿದೆ. ಅದರಲ್ಲಿ ಅವರು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿದರೆ ಅವರಿಗೆ ಸರ್ಕಾರಿ ಉದ್ಯೋಗದ ಅವಕಾಶ ಖಂಡಿತವಾಗಿಯೂ ಸಿಗುತ್ತೆ. ವಾಣಿಜ್ಯ ವಿಭಾಗ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ವೃತ್ತಿಪರ ಕೋರ್ಸ್ಗಳು ಹೀಗಿವೆ. ಮೊದಲನೇದಾಗಿ BCom, ಬ್ಯಾಚುಲರ್ ಆಫ್ ಕಾಮರ್ಸ್. ಈ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಫಿನಾನ್ಸ್ ಮತ್ತು ಅಕೌಂಟಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳನ್ನು ಓದೋದ್ರಿಂದ ಅವ್ರಿಗೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಮತ್ತು IPFS ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಅವ್ರಿಗೆ ಫಿನಾನ್ಷಿಯಲ್ ಅನಾಲಿಸ್ಟ್ ಆಗಿ, ಅಕೌಂಟೆಂಟ್ ಆಗಿ, ಫಿನಾನ್ಷಿಯಲ್ ಪ್ಲಾನರ್ ಆಗಿ ಜಾಬ್ ಅಪರ್ಚುನಿಟೀಸು ಸಿಗುತ್ತೆ. ಎರಡನೇ ಆಯ್ಕೆ ಬಂದುಬಿಟ್ಟು BBA ಆರ್ BBM. ಈ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಅಕೌಂಟ್ಸ್ ಮತ್ತು ಬಿಸ್ನೆಸ್ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನು ಓದೋದ್ರಿಂದ ಅವ್ರಿಗೆ ಫ್ಯೂಚರಲ್ಲಿ ಫಿನಾನ್ಸ್, ಮಾರ್ಕೆಟಿಂಗ್, HR, ಸೇಲ್ಸ್ ಮತ್ತು ಆಪರೇಷನ್ ರಿಲೇಟೆಡ್ ಕೆಲಸಗಳು ಸಿಗುತ್ತೆ. ಅವರು ಫಿನಾನ್ಸ್ ಅನಾಲಿಸ್ಟ್ ಆಗಿ, ಅಕೌಂಟೆಂಟ್ ಆಗಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಅಥವಾ HR ರಿಲೇಟೆಡ್ ಜಾಬ್ಗಳಿಗಾಗಿ, ಆಪರೇಷನ್ಸ್ ರಿಲೇಟೆಡ್ ಜಾಬ್ಗಳು ಹೀಗೆ ತುಂಬ ಅವಕಾಶಗಳು ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ. ಮೂರನೇ ಆಯ್ಕೆ ಬಂದು ಚಾರ್ಟೆಡ್ ಅಕೌಂಟೆಂಟ್, CA. ಇವರು ಆಡಿಟಿಂಗ್ ಮತ್ತು ಅಕೌಂಟಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳಲ್ಲಿ ಮಾಸ್ಟರ್ಸ್ ಆಗಿರ್ತಾರೆ. ಇವ್ರಿಗಂತೂ ಮಾರ್ಕೆಟಲ್ಲಿ ತುಂಬಾ ಅವಕಾಶಗಳು ಕಾಯ್ತಾ ಇರುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಕಾರ್ಪೊರೇಟ್ ಕಂಪನಿಗಳಲ್ಲಿ, ಗೌರ್ಮೆಂಟ್ ಸೆಕ್ಟರಲ್ಲಿ, ಫಿನಾನ್ಸ್ ಮಿನಿಸ್ಟರ್ ಆಗಿ, ಟ್ಯಾಕ್ಸ್ ಆಡಿಟರ್ ಆಗಿ ಹೀಗೆ ತುಂಬ ಅವಕಾಶಗಳು ಇವ್ರಿಗೋಸ್ಕರ ಕಾಯ್ತಾ ಇರುತ್ತೆ. ಇವಾಗ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಇರುವಂತಹ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಚುಲರ್ ಆಫ್ ಆರ್ಟ್ಸ್ BA, ಸೈಕಾಲಜಿ, ಹಿಸ್ಟ್ರಿ, ಸೋಷಿಯಾಲಜಿ ಆರ್ ಇಂಗ್ಲೀಷ್ ಯಾವುದಾದ್ರೂ 2 ಸಬ್ಜೆಕ್ಟನ್ನು ಮೇಜರ್ ಆಗಿ ತೊಗೊಂಡು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಲೆಕ್ಚರರ್ಸ್ ಆಗಿ, ಟೀಚರ್ಸ್ ಆಗಿ ಅಥವಾ ಅಡ್ಮಿನ್ ಆಗಿ ಇವರು ಕೆಲಸ ನಿರ್ವಹಿಸ್ಬೋದು. ಎರಡನೇ ಅವಕಾಶ BA LLB. ಇದರಲ್ಲಿ ಗ್ರ್ಯಾಜುಯೇಷನ್ ಮಾಡಿದರೆ ವಿದ್ಯಾರ್ಥಿಗಳು ಕೋರ್ಟ್ಗಳಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ. ಮೂರನೇ ಅವಕಾಶ ಬಂದುಬಿಟ್ಟು ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್. ಇದರಲ್ಲಿ ಅವರು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡೋದ್ರಿಂದ TV ರಿಪೋರ್ಟರ್ಸ್ ಆಗಿ, ಕಂಟೆಂಟ್ ರೈಟರ್ ಆಗಿ, ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಜಾಬ್ಸು, ಡಿಜಿಟಲ್ ರಿಲೇಟೆಡ್ ಜಾಬ್ಸ್ ಎಲ್ಲ ಮುಂದಿನ ಆಪ್ಷನ್ ಫ್ಯಾಷನ್ ಡಿಸೈನಿಂಗ್ ಮತ್ತು ಫೈನ್ ಆರ್ಟ್ಸ್. ಇದನ್ನು ಮಾಡೋದ್ರಿಂದ ಅವರು ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿ, ರಿಟೇಲ್ ಇಂಡಸ್ಟ್ರಿಗಳಲ್ಲಿ, ಮೀಡಿಯಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಫ್ಯಾಷನ್ ಡಿಸೈನರ್ ಆಗಿ, ಸ್ಟೈಲಿಸ್ಟ್ ಆಗಿ, ಟೆಕ್ಸ್ಟೈಲ್ ಡಿಸೈನರ್ ಆಗಿ ಕೆಲಸ ಮಾಡ್ತಾರೆ.
ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿರುವ ಆಯ್ಕೆಗಳ ಬಗ್ಗೆ ತಿಳಿಸ್ಕೊಳ್ಳೋ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಮಕ್ಕಳಿಗೆ ಯಾವ ಸ್ಟ್ರೀಮಲ್ಲಿ ಸೆಕೆಂಡ್ PU ಮುಗಿಸಿದ್ದಾರೆ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಬೆಸ್ಟ್ ಕಾಲೇಜಸ್, ಬೆಸ್ಟ್ ಕೋರ್ಸ್ಗಳ ಬಗ್ಗೆ ಸಜೆಸ್ಟ್ ಮಾಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಗೌರ್ಮೆಂಟಿಂದ ಈ ಮಕ್ಕಳಿಗೆ ಇರುವಂತಹ ಸ್ಕಾಲರ್ಶಿಪ್ ಅವಕಾಶಗಳ ಬಗ್ಗೆ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೇನೆ. ನನ್ನ ವಿಡಿಯೋನ ತಪ್ಪದೇ ಸಪೋರ್ಟ್ ಮಾಡಿ. ಧನ್ಯವಾದಗಳು.